ನೋಡಿ ಸ್ನೇಹಿತರೆ, ಇದು ಹೊಸ ಜಿಲ್ಲಾಡಳಿತ ಭವನ. ಒಂದು ಲಿಫ್ಟ್ ವ್ಯವಸ್ಥೆ ಇಲ್ದೇ, ಲಿಫ್ಟ್ ಇದ್ದರೂ ಲಿಫ್ಟ್ ಇಲ್ದಂಗೆ ಆಗಿದೆ. ಇದು ಒಬ್ಬ ಅಂಗವಿಕಲರು ಇಲ್ಲಿ ಏರ್ಬೇಕಂದ್ರೆ ಭಾಳ ತ್ರಾಸಾಗುತ್ತೆ. ಲಿಫ್ಟ್ ಇದ್ದರೂ ಲಿಫ್ಟ್ ವ್ಯವಸ್ಥೆನೇ ರಿಪೇರಿ ಮಾಡ್ತಾ ಇಲ್ಲ. ಒಬ್ಬ ಅಂಗವಿಕಲ 3 ಫ್ಲೋರ್ ಏರಬೇಕು. 6 ತಿಂಗಳಾಯ್ತಂತೆ ಈಗ ಲಿಫ್ಟ್ ಇಲ್ದೇ. ಇದು ದೇವರಾಜಾಸು ಹಿಂದುಳಿದ ವರ್ಗದ ಮೇಲೆ ಹೋಗ್ಬೇಕಂತಂದರೆ, ಕಚೇರಿಗೆ ಹೋಗ್ಬೇಕಂತಂದರೆ ಭಾಳಷ್ಟು ತೊಂದರೆ ಆಗುತ್ತೆ. ಇದು ಆದಷ್ಟು ಬೇಗ ನಾವು DC ಸಾಹೇಬರಿಗೆ ಆಲ್ರೆಡಿ ಮನವಿ ಸಲ್ಲಿಸಿದ್ದಾರೆ. ನಮಗೆ ಲಿಫ್ಟ್ ವ್ಯವಸ್ಥೆ ಮಾಡಿಕೊಡ್ರಿ, ನಮ್ಗೆ ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗುತ್ತೆ, ಮೇಲೆ ಎತ್ತಕ್ಕೆ ಇಳಿಯೋಕ್ಕೆ ಭಾರಿ ಕಷ್ಟ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಆದರೂ ಇಲ್ಲಿವರೆಗೂ DC ಸಾಹೇಬರು ಯಾವುದೇ ಕಿವಿಗೆ ಇಕ್ಕೊಂಡಿಲ್ಲ. ಮತ್ತು ಅವರಿಗೆ ಆದಂಥ ಒಂದು ಲಿಫ್ಟ್ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲಿಫ್ಟ್ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಮಾತ್ರ ಅವರು ದುರಸ್ತಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಂಗವಿಕಲರು ಹೋಗ್ಲಿಕ್ಕೆ ಇಲ್ಲಿ ಲಿಫ್ಟ್ ವ್ಯವಸ್ಥೆ ಇಲ್ಲ. ಇದು ನೋಡ್ಬೋದು. ಇದು ಅಧಿಕಾರಿಗಳು ಯಾವ ರೀತಿಯಾಗಿ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಒಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದರೂ ಸಹ ಇವತ್ತಿನವರೆಗೂ ಲಿಫ್ಟ್ ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ನಾಚಿಕೆಗೇಡು ಸಂಗತಿ. ಅವರು ಒಬ್ಬ ಅಂಗವಿಕಲ ಅಧಿನಿಯಮ ಆಯುಕ್ತರಾಗಿರೋದ್ರಿಂದ ಅವರು ಎಲ್ಲ ಅಂಗವಿಕಲರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಸರ್ಕಾರ ಆದೇಶ ಇದ್ದರೂ ಸಹ ಇಲ್ಲಿಯವರೆಗೂ ಸರ್ಕಾರನ ಆದೇಶ ಉಲ್ಲಂಘನೆ ಮಾಡ್ತಿದ್ದಾರೆ DC ಸಾಹೇಬರು. ಇದು ನೋಡ್ಬೋದು ಒಬ್ಬ ಅಂಗವಿಕಲರು ಯಾವ ರೀತಿ ಹತ್ತದಾರಂತೇಳಿ. ಇವತ್ತು ಕಾಯ್ದೆ ಕಾನೂನನ್ನು ಉಲ್ಲಂಘನೆ ಮಾಡಿರೋಂಥದ್ದು. ಅಧಿಕಾರಿಗಳಿಗೆ ಅಂಗವಿಕಲರ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿರೋಂಥದ ಮೇಲೆ ಅರಿವು ಇಲ್ಲದೆ, ಕಾಯ್ದೆ ಕಾನೂನು 2016 ಆ್ಯಕ್ಟ್ ಕಾಯ್ದೆ ಅರಿವು ಇಲ್ಲದೆ ಅಂಗವಿಕಲರನ್ನ ಈ ರೀತಿಯಾಗಿ ಕಡೆಗಣಿಸಿರುವಂಥದ್ದು ನೋಡ್ಬೋದು. ಇವತ್ತು ಸರ್ಕಾರ ಆದೇಶ ಐತೆ. ಇವತ್ತು ಯಾವ ಅಂಗವಿಕಲರಿಗೂ ಇಲ್ಲಿ ಬರಲಿಕ್ಕೆ ಅವರಿಗೆ ಅಡೆತಡೆ ವ್ಯವಸ್ಥೆ ಮಾಡಬೇಕು, ಲಿಫ್ಟ್ ವ್ಯವಸ್ಥೆ ಮಾಡಬೇಕು, ಹಾಗೆ ರ್ಯಾಂಪ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಲೂ ಸರ್ಕಾರ ಆದೇಶ ಇದೆ. ಮತ್ತು ಅವರಿಗೆ ಆಕಸ್ಮಿಕವಾಗಿ ಲಿಫ್ಟ್ ವ್ಯವಸ್ಥೆ ಇಲ್ಲದಿದ್ದಲ್ಲಿ ಅವರಿಗೆ ಕೆಳಗಡೆ ಕಚೇರಿಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ಆದೇಶ ಇದ್ದರೂ ಸಹ ಇಲ್ಲಿವರೆಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾಗಿ ಕಿವಿಗೆ ಕೇಳ್ದೇನೆ ಅವರಿಗೆ ಆದಂಥ ಅವರು ಕಚೇರಿ ಬರಲಿಕ್ಕೆ ಮಾತ್ರ ಲಿಫ್ಟ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕ್ಲೀನ್ ಇದೆ. ಇಲ್ಲಿ ನೋಡಿದ್ರೆ ಅಂಗವಿಕಲರು ಈ ಕಚೇರಿ ಬರ್ಬೇಕಂತಂದರೆ ಒಂದು ಲಿಫ್ಟ್ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಒಂದು ನಿಮಿಷ ಸ್ನೇಹಿತರೆ, ಇವತ್ತು ಅವರು ಮಾತಾಡ್ತಾರೆ ಅಂಗವಿಕಲರು. ಅವ್ರ ಪರಿಸ್ಥಿತಿ ಏನು ನೋಡಿ ಒಂದು ನಿಮಿಷ ಅವರು ಮಾತಾಡ್ತಾರೆ. ಹೇಳ ನಿಮ್ಮದು. ನನ್ನ ಹೆಸರು ಸುದರ್ಶನ ಆಚಾರ್ಯ ಅಂತ. ನಾನು ಒಬ್ಬ ಅಂಗವಿಕಲ. ದಿನಾಲಿ ಏನಿಲ್ಲ 6 ತಿಂಗಳು ಆಯಿತು ನಾನು ಮೇಲೆ ಕೆಳಗೆ ಏರೋಕ್ಕೆ. ಹೋಗೋಕ್ಕೊಂದು ತಾಸು ಬರೋಕ್ಕೊಂದು ತಾಸು ಆಗುತ್ತೆ. ಬಡ BP ಶುಗರು ಪೇಷಂಟ್ ಇದ್ದವ್ರು ಬಂದರೆ ಭಾಳ ತ್ರಾಸ ಆಗ್ತದೆ. ಇದು ಪಬ್ಲಿಕ್ ಆಫೀಸು, 2 ಫ್ಲೋರ್ ಮೇಲೆ ಇರೋದ್ರಿಂದ ಎಲ್ಲರಿಗೂ ಸಾರ್ವಜನಿಕರಿಗೂ ತೊಂದರೆ, ನಮ್ಮಂಥ ಅಂಗವಿಕಲರಿಗೆ, ವೃದ್ಧರಿಗೆ, ವಯಸ್ಸಾದವರಿಗೆ ಎಲ್ಲರೂ ತೊಂದರೆ ಆಗ್ತಾಯಿದೆ. ಇದನ್ನು ನಾವು DC ಆಫೀಸಿಯವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಮತ್ತು ಆಮೇಲೆ ಪ್ರಜಾವಾಣಿ ಪೇಪರಿಗೆ ಕೂಡ ಹಾಕ್ಸಿದ್ದೀವಿ. ಆದರೂ ಯಾವುದೇ ಥರದ ವ್ಯವಸ್ಥೆ ಮಾಡಿಲ್ಲ ಇನ್ನು ಇದುವರೆಗೆ ಐತಿ. ಇನ್ನು ಹಿಂಗೆ ಮಾಡ್ತಾ ಹೋದರೆ ಇದು ಪಬ್ಲಿಕ್ ಆಫೀಸ್ ಹೆಂಗಾಗ್ತದೆ ಅದು ಹೇಳ್ರಿ. ಗೌರ್ಮೆಂಟ್ನವ್ರು ಹಿಂಗೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ನಮ್ಮನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ ಸಾರ್ವಜನಿಕರಿಗೆ. ಹೊಸ DC ಆಫೀಸ್ ಒಂದು ಹೇಳೋಕ್ಕೊಂದೇ ಪಾತ್ರ ಆಗಿದೆ. ಯಾವುದೇ ವ್ಯವಸ್ಥೆ ಚೆನ್ನಾಗಿಲ್ಲ, ಮೂಲ ವ್ಯವಸ್ಥೆಯೇ ಚೆನ್ನಾಗಿಲ್ಲ. DC ಆಫೀಸನ್ನು ಇಲ್ಲಿ ಬರೋರಿಗೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದೆ. ಸಿಟಿಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಬೇಕು. ಒಂದು ಟಿಫನ್ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಕ್ಯಾಂಟೀನ್ ಇಲ್ಲ, ಯಾವ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ. ಅದರಿಂದಾಗಿ ನಮ್ಮಂಥವ್ರಿಗೆ ಭಾಳ ತೊಂದರೆ ಆಗ್ತದೆ. ಇದನ್ನು ಬೇಗ ಪರಿಹರಿಸಬೇಕಂದ್ರೆ ನಾವು ಮಾನ್ಯ DC ಸಾಹೇಬ್ರಿಗೆ ಕೇಳ್ಕೊತೀವಿ. ಇವಾಗ ಎಷ್ಟು ದಿನ ಆಯಿತು ನೀವು ಮನವಿ ಪತ್ರ ಕೊಟ್ಟು ಇದು ದುರಸ್ತಿ ಮಾಡಿ? 2 ತಿಂಗಳ ಮೇಲೆ ಆದ್ರೂ ಕೂಡ ಇನ್ನೂ ತೊಗೊಂಡಿಲ್ಲ. ಯಾರಿಗೆ ಕೊಟ್ಟಿದ್ದೀರಿ? ಅವರು DC ಆಫೀಸಿಗೆ ಕೊಟ್ಟಾರೆ. ಇಲ್ಲಿ DC ಆಫೀಸರಿಗೆ ಸೀದಾ DC ಅವರಿಗೆ ಕೊಟ್ಟಿದ್ದೀರಿ? ಅಸಿಸ್ಟೆಂಟ್ DCಗೆ ಕೊಟ್ಟಾರೆ. ಅಸಿಸ್ಟೆಂಟ್ DC ಅವ್ರಿಗೆ ಕೊಟ್ಟಿದ್ದೀರಿ, ಗಮನಕ್ಕೆ ತಂದಿದ್ದೀರಿ. ಇಲ್ಲಿವರೆಗೆ ಆಗಿಲ್ಲ. ಹಾಂ, ಏನಂತಿದ್ದಾರೆ ಅವರು? ಏನಂದ್ರೆ ಅಸಿಸ್ಟೆಂಟ್ DC ಮಾಡಿಕೊಟ್ಟಿಲ್ಲ, ಮಾಡಿಕೊಡೋಕ್ಕಾಗಿಲ್ಲ. ಸ್ನೇಹಿತರೆ ನೋಡ್ಬೋದು, ಒಬ್ಬ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಸಹ ಇಲ್ಲಿಯವರೆಗೂ ಯಾವುದೇ ರೀತಿಯಾಗಿ ಕ್ರಮ ಕೊಂಡಿಲ್ಲ.
ಇದ್ರ ಬಗ್ಗೆ ಯಾವುದೇ ಮುನ್ನೆಚ್ಚರಿಕೆ ತಗೊಂಡಿಲ್ಲ. ಮುನ್ನೆಚ್ಚರಿಕೆ ತಗೊಳ್ದೇನೆ ಇವತ್ತು ಅಂಗವಿಕಲರನ್ನ ನಿರ್ಲಕ್ಷ್ಯತನ ಮಾಡಿ ಇವತ್ತು 3 ಫ್ಲೋರ್ ಹತ್ತಬೇಕು. ಇವತ್ತು ಅಂಗವಿಕಲರು ನೋಡ್ಬೋದು, ಇದು 2nd ಫ್ಲೋರ್ ಆಯಿತು, ಇದು 3rd ಫ್ಲೋರ್ ನೋಡ್ರಿ. ಇದು ಇವತ್ತು ಅಂಗವಿಕಲರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಒಬ್ಬ ಜಿಲ್ಲಾಧಿಕಾರಿಗಳು ಮತ್ತು ಅವರು ನಮ್ಮ ಅಂಗವಿಕಲ ಅಧಿನಿಯಮ ಆಯುಕ್ತರಾಗಿ ಇವತ್ತು ಅಂಗವಿಕಲರನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಅಧಿನಿಯಮ ಆಯುಕ್ತರು ಬೆಂಗಳೂರು ಇವ್ರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು. ನಾವು ಇವತ್ತು ಏನು ಆದೇಶ ಇದ್ದರೂ ಸಹ ಉಲ್ಲಂಘನೆ ಮಾಡಿ ನಮ್ಮನ್ನು ಕಡೆಗಣಿಸಿರೋಂಥಕ್ಕೋಸ್ಕರನೇ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತೇಳಿ ನಾವು ಒಂದು ಮನವಿ ಮಾಡ್ತಿದ್ದೀವಿ. ಇವತ್ತು ನೋಡಿರಿ ಇಲ್ಲಿ ಅಂಗವಿಕಲ ಪರಿಸ್ಥಿತಿ ಹೆಂಗಿದೆ ಅಂತೇಳಿ. ಕಾಯ್ದೆ ಇದ್ದರೂ ಒಂದೇ, ಕಾಯ್ದೆ ಇಲ್ಲ ಅಂದರೂ ಒಂದೇ. ಕಾಯ್ದೆ ಇದ್ದರೂ ಯಾವುದೂ ಕಾರ್ಯನಿರೂಪಕ್ಕೆ ಬರ್ತಾ ಇಲ್ಲ ಈ ಅಂಗವಿಕಲರ ಕಾಯ್ದೆ. ಬರೀ ಈ ಕಾಯ್ದೆ ಏನಾಗಿದೆ ಅಂದರೆ ಅಂಗವಿಕಲರ ಕಾಯ್ದೆ ಕಾನೂನು 2016 ಆ್ಯಕ್ಟ್ ಅಂತೇಳಿ ಏನು ಕಾಯ್ದೆ ಮಾಡಿದಾರಲ್ಲ, ಅದು ಸುಮ್ಮನೆ ಪೇಪರ್ ಮೇಲೆ ಸೀಮಿತವಾಗಿದೆ ಹೊರತಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಅಂಗವಿಕಲರಿಗೆ ಕೆಲಸ ಮಾಡಲಿಕ್ಕೆ ಸೀಮಿತ ಆಗಿಲ್ಲ ಅದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಒಂದು ಹೋರಾಟ ಮಾಡಲಾಗುತ್ತದೆ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ ಸ್ನೇಹಿತರೆ. ಇವತ್ತು ಯಾವ ಸೌಲಭ್ಯಗಳನ್ನು ಕೊಡದಂಥ ಸರ್ಕಾರ ಬಳ್ಳಾರಿ ಜಿಲ್ಲೆ ಹೊಸ ಡಿ ಸಿ ಆಫೀಸ್ ನೋಡ್ರಿ. ಇದು ಇವತ್ತು ಯಾವುದೇ ಸೌಲಭ್ಯವನ್ನು ಕೊಡಲಿಕ್ಕೆ ನಿರ್ಲಕ್ಷ್ಯ ಮಾಡ್ತಂಥ ಒಂದು ಬಳ್ಳಾರಿ ಜಿಲ್ಲೆ ಮಾತ್ರ. ಇವತ್ತು ಅಂಗವಿಕಲರನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂಥ ಸರ್ಕಾರ ಅಂದರೆ ಇವತ್ತು ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾಗಿ ಅಂಗವಿಕಲರ ಮೇಲೆ ಕಾಳಜಿ ವಹಿಸದೆ ನಮಗೆ ಏನು ಸರ್ಕಾರ ಏನು ಕಾಯ್ದೆ ಕಾನೂನು ಮಾಡಿದೆ 2016 ಆ್ಯಕ್ಟ್ ಏನು ಕಾಯ್ದೆ ಮಾಡಿದೆಯೋ ಆ ಕಾಯ್ದೆ ಅನು ಪ್ರಕಾರ ಅಂಗವಿಕಲರಿಗೆ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕಂತೇಳಿ ಸರ್ಕಾರ ಜಾರಿಗೆ ತಂದಿದೆ. ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರ ತಂದಿರುವಂಥ ಯೋಜನೆಗಳು ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಜಾರಿಗೆ ಆಗ್ತಾ ಇಲ್ಲ. ಈ ಸಂಬಂಧಪಟ್ಟಂತೆ ನಾವು ಒಂದು ದೊಡ್ಡ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧವಾಗ್ತಾವಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ.